ಏನು ಬಸ್ಗಳು ನಿಮಗೆ ಕರೆಕ್ಟ್ ಆದ ಸಮಯದಲ್ಲಿ ಸಿಗ್ತಾ ಇದೆಯಾ? ಇಲ್ಲ, ಸರಿಯಾಗಿ ಸಮಯಕ್ಕೆ ಸಿಗ್ತಾ ಇಲ್ಲ, ಓಡಾಡೋಕ್ಕಾಗ್ತಾ ಇಲ್ಲ, ಪ್ರಾಬ್ಲಮ್ ಆಗ್ತಾಯಿದೆ. ಸ್ಟ್ರೈಕೆಲ್ಲ ಮಾಡಬಾರ್ದು, ಏನೋ ಪರಿಹಾರ ಇದ್ದರೆ ಏನಾರು ಕೇಳಿಬಿಟ್ಟು ಇದು ಮಾಡ್ಕೋಬೋದು. ಸರ್, ಅಂದರೆ ನಿಮ್ಗೆ ಯಾವ ರೀತಿಯಾಗಿ ಕಷ್ಟಕರ ಆಗ್ತಾಯಿದೆ? ಯಾಕಂದರೆ ಪ್ರತಿನಿತ್ಯ ಟ್ರಾಫಿಕ್ಕಿಂದ ಪ್ರಾಬ್ಲಮ್ ಆಗ್ತಾಯಿದೆ ಒಂದು, ಆಮೇಲೆ ಸರಿಯಾಗಿ ಬಸ್ಗಳು ಓಡಾಟ ಸರಿಯಾಗಿ ಆಗ್ತಾ ಇಲ್ಲ, ಟೈಮಿಂಗ್ ಸರಿಯಾಗಿ ಬರ್ತಾ ಇಲ್ಲ. ಅವ್ರ ಇಷ್ಟ ಹೆಂಗೆ ಬೇಕೋ ಹಂಗೆ ಮಾಡ್ತಾಯಿದ್ದಾರೆ, ಆ ಥರ ಇರ್ತದೆ. ಸರ್, ಮತ್ತೆ 4 ಗಂಟೆ ಮೇಲೆ ಸರ್ಕಾರ ಏನಾದರೂ ತಮ್ಮ ಬೇಡಿಕೆಗಳನ್ನು ಪೂರೈಸದೆ ಹೋದರೆ ಮತ್ತೆ ನಾವು ಸಂಪೂರ್ಣವಾಗಿ ಬಂದ್ ಮಾಡ್ತೀವಿ ಅಂತ ಒಂದು ಕರೆ ಕೊಟ್ಟಿದ್ದಾರೆ ನೌಕರರು. ಇದು ಎಷ್ಟು ರೀತಿಯಾಗಿ ಸಾರ್ವಜನಿಕರಿಗೆ ಒಂದು ಪ್ರಾಬ್ಲಮ್ ತಂದೊಡ್ಬೋದು? ತುಂಬ ತೊಂದರೆ ಆಗುತ್ತೆ ಜನಗಳಿಗೆ. ಆ ಥರ ಎಲ್ಲ ಮಾಡಬಾರ್ದು. ಏನೋ ಪರಿಹಾರ ಇದ್ದರೆ ಸರ್ಕಾರದ ಮುಂದೆ ಕೂತ್ಕೊಂಡು ಮಾತಾಡಿ ಅದನ್ನು ಬಗೆಹರಿಸ್ಕೋಬೇಕು. ಇದೆಲ್ಲ ರಾಜು ಅಂತ. ಸರ್, ಇವತ್ತು ಸಾರಿಗೆ ನೌಕರರು ಮುಷ್ಕರಕ್ಕೆ ಕರೆ ನೀಡಿದ್ರು. ಇದರ ಬೆನ್ನಲ್ಲೇ ನಿಮ್ಗೆ ಸರಿಯಾದ ಅಂದರೆ ಸರಿಯಾದ ಸಮಯದಲ್ಲಿ ಬಸ್ಗಳ ಸಿಗ್ತಾ ಇದೆಯಾ? ಇಲ್ಲ ಸರ್, ಸರಿಯಾದ ಸಮಯದಲ್ಲಿ ಸಿಗ್ತಾ ಇಲ್ಲ, ತುಂಬ ಲೇಟ್ ಆಗ್ತಾ ಇದೆ. ಸರ್, ಅಂದರೆ ಯಾವ ರೀತಿ ನಿಮಗೆಲ್ಲ ತೊಂದರೆ ಆಗ್ತಾ ಇದೆ? ಇವಾಗ ಸಂಪೂರ್ಣವಾಗಿ 4 ಗಂಟೆ ಮೇಲೆ ಯಾವುದೇ ರೀತಿಯಾದಂತಹ ಸರ್ಕಾರ ನಮ್ಮ ಬೇಡಿಕೆಗಳನ್ನು ಒಪ್ಪಲಿಲ್ಲ ಅಂದರೆ ನಾವು ಮತ್ತೆ ಯಥಾಸ್ಥಿತಿಯಂತೆ ಬಸ್ಗಳನ್ನು ನಿಲ್ಲಿಸ್ತೀವಿ ಅಂತೇಳಿ ಇದೀಗ ಸಾರಿಗೆ ನೌಕರರು ಹೇಳ್ತಾ ಇದ್ದಾರೆ. ಅದು ನಿಮ್ಗೆ ಯಾವ ರೀತಿ ತೊಂದರೆ ಆಗ್ಬೋದು? ತೊಂದರೆ ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗುತ್ತೆ ಸರ್. ಕೂಲಿ ಮಾಡೋ ಅಂಥವ್ರಿಗೆ, ಅಲ್ಲಿ ಇಲ್ಲಿ ಓಡಾಡೋ ಅಂಥವ್ರಿಗೆ, ಇಲ್ಲಿ ಹೊರಗಡೆಯಿಂದ ಬಂದು ದುಡಿಯೋ ಅಂಥ ಸಂಖ್ಯೆನೇ ಜಾಸ್ತಿ, ಅಂಥವ್ರಿಗೆಲ್ಲ ತುಂಬ ತೊಂದರೆ ಆಗುತ್ತೆ ಸರ್. ಅಂದರೆ ಜನರ ಜೀವನಾಡಿ ಅಂದರೆ ಅದು BMTC, KRTC. ಈ KRTCನೇ ಸಂಪೂರ್ಣವಾಗಿ ಬೆಂಗಳೂರಲ್ಲಿ ಬಂದಾದರೆ ಎಷ್ಟರ ಮಟ್ಟಿಗೆ ಜನರ ಅಂದರೆ ಆತಂಕಕ್ಕೆ ಒಳಗಾಗ್ತಾರೆ? ಯಾಕೆಂದರೆ ದಿನಗೂಲಿ ಕೆಲಸ ಆಗಿರ್ಬೋದು ಮತ್ತಿತರ ಕೆಲಸಗಳಿಗೆ ಹೋಗ್ತಾರೆ. ಅಂಥ ಸಂದರ್ಭದಲ್ಲಿ ಅರ್ಧಕ್ಕಿಂತ ಜಾಸ್ತಿ ತೊಂದರೆ ಆಗಿದೆ ಈಗ ಆಲ್ರೆಡಿ. ಇನ್ನು ಮುಂದುವರೆದ್ರೆ ತುಂಬ ಜಾಸ್ತಿ, ಇನ್ನೂ ಪ್ರಮಾಣ ಜಾಸ್ತಿ ಆಗುತ್ತೆ ಸರ್. ನೀವೇನು ಕೇಳಕ್ಕೆ ಇಷ್ಟಪಡ್ತೀರಾ? ಯಾಕಂದರೆ ಸರ್ಕಾರ ಇವಾಗ ಏನು ನೌಕರರಿಗೆ ವೇತನ ಕೊಡುತ್ತೋ ಇಲ್ಲ ಅದು ಬೇರೆ, ಬಟ್ ಸಾರ್ವಜನಿಕರ ಪ್ರತಿನಿಧಿಯಾಗಿ ನೀವೇನೋ ಹೇಳಕ್ಕೆ ಇಷ್ಟಪಡ್ತೀರಾ? ಸರ್ಕಾರ ಈಗ ನಿನ್ನೆ ಏನೋ ಅನೌನ್ಸ್ಮೆಂಟ್ ಮಾಡಿದೆ, ಅಲ್ಪ ಸ್ವಲ್ಪ ಕೊಡ್ತೀವಿ ಅಂತ. ಅದನ್ನು ಪೂರ್ಣ ಪ್ರಮಾಣದಲ್ಲಿ ಸರಿದೂಗಿಸಿದ್ರೆ ನೌಕರರು ಕರೆಕ್ಟಾಗಿ ದುಡಿತಾರೆ ಅಂತ ನಮ್ಮ ಭಾವನೆ. ಸಮಯಕ್ಕೆ ತಕ್ಕಾಗೆ ಸಾರ್ವಜನಿಕರಿಗೆ ತೊಂದರೆ ಆಗದೆ ಇದ್ದಂಗೆ ನೋಡ್ಕೋಬೇಕಾದ್ದು BMTC ಅವ್ರ ಜವಾಬ್ದಾರಿನೂ ಇದೆ. ಅದನ್ನು ಮಾತುಕತೆ ಮುಖಾಂತರ ಬಗೆಹರಿಸ್ಕೊಳ್ಳೋದು ಒಳ್ಳೆಯದು ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ.